ಎಲ್ರಿಗೂ ನಮಸ್ಕಾರ. ಇಂದಿನ ವಾರ್ತೆಗಳು ಆರೋಗ್ಯದ ಬಗ್ಗೆ. ಸಂಧಿವಾತಕ್ಕೆ ಸುಲಭ ಚಿಕಿತ್ಸೆ. ಆರ್ಥೈಟಿಸ್ ಅಥವಾ ಸಂಧಿವಾತ ಈಗಿನ ಜೀವನ ಶೈಲಿಯಿಂದ ಚಿಕ್ಕ ವಯಸ್ಸಿನ ಮಕ್ಕಳಿಗೂ ಇದು ಕಾಣಿಸಿಕೊಳ್ಳುತ್ತದೆ. ಕೀಲುಗಳಿಗೆ ಸಂಬಂಧಪಟ್ಟ ಈ ಸಮಸ್ಯೆಯಲ್ಲಿ ಮೂಳೆಗಳ ಕಾರ್ಟಿಲೇಜ್ಗಳು ಕ್ಷೀಣಗೊಂಡು ಮೂಳೆಗಳು ಸವಿಯುತ್ತವೆ. ಇದು ಹೆಚ್ಚಾಗಿ ಭಾರ ಬೀಳುವಂತಹ ಮಂಡಿಯನ್ನು ಕಂಡುಬರುತ್ತದೆ. ಕಾರಣ ಅತಿ ತೂಕ, ಹೆಚ್ಚಿನ ಸಮಯ ನಿಂತು ಕೆಲಸ ಮಾಡುವುದು, ನಿರಂತರ ಮೆಟ್ಟಿಲು ಹತ್ತುವುದು, ಗಂಟು ಮತ್ತು ಮೂಳೆಗಳ ಸಂಧಿಗಳಿಗೆ ಏಟಾಗುವುದು, ಅಪಘಾತ, ಆನುವಂಶಿಕವಾಗಿ ಬ್ಯಾಕ್ಟೀರಿಯಾ ಮತ್ತು ಇತರ ಸೋಂಕುಗಳಿಂದ ಸಂಧಿವಾತ ಕಾಣಿಸಿಕೊಳ್ಳಬಹುದು. ಸ್ತ್ರೀಯರಲ್ಲಿ ಋತುಬಂಧದ ಸಮಯದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಈ ಸಮಸ್ಯೆ ಕಂಡುಬರುತ್ತದೆ. ಲಕ್ಷಣಗಳು: ಕೀಲುಗಳಲ್ಲಿ ನೋವು, ಊತ, ಉರಿ ಕಾಣಿಸಿಕೊಳ್ಳುವುದು, ಮೊಣಕಾಲು, ಮೊಣಕೆ, ಮಣಿಕಟ್ಟುಗಳಲ್ಲಿ ನೋವು ಕಾಣಿಸಬಹುದು, ಸಂಧಿಗಳು ಕೆಂಪಾಗುವುದು, ಊತ ಕಾಣಿಸಿಕೊಳ್ಳುವುದು, ಏಳಲು ಮತ್ತು ಕುಳಿತುಕೊಳ್ಳಲು ಕಷ್ಟವಾಗುವುದು, ನಿಲ್ಲುವಾಗ ನಡೆಯುವಾಗ ನೋವು ಕಾಣಿಸಿಕೊಳ್ಳುವುದು, ಕೈಕಾಲುಗಳಿಗೆ ಜೋಮು ಹಿಡಿಯುವುದು, ನಡೆಯುವಾಗ ಕೀಲುಗಳಲ್ಲಿ ಶಬ್ದ ಉಂಟಾಗುವುದು, ಹದಿಹರೆಯದಲ್ಲಿ ಮತ್ತು ಮಧ್ಯ ವಯಸ್ಸಿನಲ್ಲಿ ಕಂಡುಬರುವ ಸಂಧಿವಾತವನ್ನು ರುಮಟಾಯ್ಡ್ ಆರ್ಥೈಟಿಸ್ ಎನ್ನುತ್ತಾರೆ. ಇದು ಆಟೋ ಇಮ್ಯೂನ್ ಸಮಸ್ಯೆಯಾಗಿದ್ದು ಸಾಮಾನ್ಯವಾಗಿ ದುರ್ಬಲ ಜೀನ್ ಹೊಂದಿರುವವರಲ್ಲಿ ಕಂಡುಬರುತ್ತದೆ. ಇವರಲ್ಲಿ ರೋಗ ನಿರೋಧಕ ವ್ಯವಸ್ಥೆಯು ಕೀಲುಗಳನ್ನು ರಕ್ಷಿಸುವ ಬದಲಾಗಿ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಬಹುದು. ಇದರಿಂದ ಕೀಲುಗಳಲ್ಲಿ ಊತ ಮತ್ತು ನೋವು ಕಾಣಿಸಿಕೊಳ್ಳುತ್ತದೆ. ಈ ಲಕ್ಷಣ ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸಬಹುದಾಗುತ್ತದೆ. ಸವಿಯುತ್ತಿರುವ ಸಂಧಿಗಳಿಗೆ ಹೆಚ್ಚಿನ ಭಾರ ಅಥವಾ ಒತ್ತಡ ಬೀಳದಂತೆ ನೋಡಿಕೊಳ್ಳಿ. ಬೊಜ್ಜು ದೇಹದವರು ತೂಕ ಕಡಿಮೆ ಮಾಡಿಕೊಳ್ಳಿ. ಪ್ರತಿದಿನ ವ್ಯಾಯಾಮ ಮಾಡಿ. ಪೌಷ್ಟಿಕ ಮತ್ತು ಕ್ಯಾಲ್ಸಿಯಂ ಅಧಿಕವಾಗಿರುವ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿ. ಧೂಮಪಾನ ಮತ್ತು ಮದ್ಯಪಾನ ತ್ಯಜಿಸಿ. ಮಾನಸಿಕ ಒತ್ತಡಗಳಿಂದ ದೂರವಿರಿ. ವಿಪರೀತ ದೈಹಿಕ ಚಟುವಟಿಕೆಗಳನ್ನು ಮಾಡಬೇಡಿ. ಅಗತ್ಯವಿದ್ದಲ್ಲಿ ಮಂಡಿ ಕ್ಯಾಪ್ ಬಳಸಿ. ಹೋಮೋ ಕೇರ್ ನಲ್ಲಿನ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಚಿಕಿತ್ಸಾ ವಿಧಾನದಿಂದ ಆರ್ಥೈಟಿಸ್ ನಿಂದಾಗುವ ತೊಂದರೆ ಹಾಗೂ ಪರಿಣಾಮಗಳನ್ನು ನಿವಾರಿಸಲು ಸಾಧ್ಯ ಅಧಿಕವಾಗಿದೆ. ಇಲ್ಲಿನ ಚಿಕಿತ್ಸೆಯಲ್ಲಿ ರೋಗಿಯ ಅನಾರೋಗ್ಯದ ವಿವರ ಮಾತ್ರವಲ್ಲದೆ ಮಾನಸಿಕ ಮತ್ತು ದೈಹಿಕ ಪರಿಸ್ಥಿತಿ ಅವಲೋಕಿಸಿ ಅವುಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಚಿಕಿತ್ಸೆ ನೀಡಲಾಗುವುದು. ಇದರೊಂದಿಗೆ ರೋಗಿಯ ದೈಹಿಕ ಆರೋಗ್ಯ ಸುಧಾರಿಸಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಎಂದು ಈ ಸಂಸ್ಥೆಯ ತಜ್ಞರು ಹೇಳುತ್ತಾರೆ. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ.